ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಟೋಟಲ್ ಆಗಿ 33 ಸೆಟ್ ಕ್ವಶನ್ ಪೇಪರ್ಸನ್ನು ಅಂದರೆ ಆಲ್ ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ಕ್ವಶನ್ ಪೇಪರನ್ನು ಅನಾಲಿಸಿಸ್ ಕನ್ಸಿಡರ್ ಮಾಡಿ ವಿತ್ ಮಾಡೆಲ್ ಕ್ವಶನ್ ಪೇಪರ್ಸ್ ಆ್ಯಂಡ್ 3 ಸೆಟ್ ಆಫ್ ಬ್ಲೂ ಪ್ರಿಂಟನ್ನು ಅಬ್ಸರ್ವ್ ಮಾಡಿ ಕಡಿಮೆ ಟೈಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಿದರೆ ಅಂದರೆ ಯಾವ ಲೆಸನ್ನಲ್ಲಿರುವಂಥ ಕ್ವಶನ್ಸನ್ನು ನಾವು ಅಟೆಂಪ್ಟ್ ಮಾಡಿದರೆ ಎಕ್ಸಾಮನ್ನು ಈಸಿಯಾಗಿ ಪಾಸ್ಔಟ್ ಆಗ್ತೀವಿ ಅಂತ ಹೇಳಿ ಅನ್ನುವಂಥ ಕ್ವಶನ್ಸನ್ನು ನಾನು ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಈಸಿ ಆ್ಯಂಡ್ ಫಿಕ್ಸ್ ಕ್ವಶನ್ಸನ್ನು ನಾನು ಈ ಒಂದು ಪಾಸಿಂಗ್ ಪ್ಯಾಕೇಜನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಹಾಗಾದರೆ ಯಾವೆಲ್ಲ ಲೆಸನ್ನಲ್ಲಿ ಇರುವಂತಹ ಕ್ವಶನ್ಸನ್ನು ಓದಬೇಕು ಅಂದರೆ ಫಸ್ಟ್ ರಿಲೇಷನ್ ಆ್ಯಂಡ್ ಫಂಕ್ಷನ್ನ ಅದರಲ್ಲಿ ಫಸ್ಟ್ ಕ್ವಶನ್ prove that the function f from n to y defined by f of x equal to 4x plus 3 y equal to the set of y tends to y equal to 4x plus 3 x belongs to n is bisective or invertible find inverse of f. ಕ್ವಶನ್ ಪೇಪರಲ್ಲಿ ಸಹ ಈ ಕ್ವಶನ್ ಅನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಈ ಕ್ವಶನ್ ಕೂಡ ಬರಬಹುದು. ಕ್ವಶನ್ ಸ್ಟೇಟ್ ವೆದರ್ ದ ಫಂಕ್ಷನ್ f from r tends to r defined by f of x equal to 3 minus 4x is 1 1 and onto and bisective. Justify your question number 3. Check whether the function f from r minus r tends to r minus 1 defined by f of x equal to x minus 2 divided by x minus 3 is bisective ಅಂತ ಕೇಳಿದ್ದಾರೆ. ಸೊ ಈ ಕ್ವಶನ್ ಕೂಡ ಬರ್ಬೋದು. Question number 4. Check whether the function f from r tends to r defined by f of x equal to 1 plus x square is 119 onto and bisective. So ಈ ಕ್ವಶನ್ ಕೂಡ ಕ್ವಶನ್ ನಂಬರ್ 4 ಅಂದರೆ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3 ಆ್ಯಂಡ್ ಕ್ವಶನ್ ನಂಬರ್ 4 ಈ 4 ಕ್ವಶನ್ ಕೂಡ ಸೋ ಮೆನಿ ಡಿಸ್ಟ್ರಿಕ್ಟ್ ವೈಸ್ ಪ್ರಿಪರೇಟರಿ ಕ್ವಶನ್ಸ್ ಅಲ್ಲಿ ಈ 4 ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಹಾಗಾಗಿ ಆನ್ಯುವಲ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ಈ 4 ಕ್ವಶನ್ ಅಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಅನ್ನ ಕೇಳಬಹುದು. ಸೊ ಅದರ ರೇರ್ ಕ್ವಶನ್ಸ್ ಅಂದರೆ ಈ ನಂಬರ್ 10 ವರೆಗೆ ಅಂದರೆ ಈ ಕ್ವಶನ್ ನಂಬರ್ 5 ಇಂದ ಹಿಡಿದು ಕ್ವಶನ್ ನಂಬರ್ 10 ಅಲ್ಲಿ ಈ ಕ್ವಶನ್ನ ರೇರ್ ಆಗಿ ಕ್ವಶನನ್ನು ಕೇಳ್ಬೋದು. ಯಾಕಂದರೆ ಈ ಆಲ್ಮೋಸ್ಟ್ ನಾವು ಡಿಸ್ಟ್ರಿಕ್ಟ್ ವೈಸ್ ಕ್ವಶನ್ ಪೇಪರನ್ನು ಪ್ರಿಪರೇಟರಿ ಕ್ವಶನ್ ಪೇಪರನ್ನು ಅನಲೈಸಿಸ್ ಮಾಡಿದಾಗ ಈ 4 ಕ್ವಶನನ್ನು ಜಾಸ್ತಿಯಾಗಿ ಕೇಳಿರೋದ್ರಿಂದ ಸೊ ಆ್ಯನ್ಯುವಲ್ ಕ್ವಶನ್ ಪೇಪರು ಕೂಡ ಈ 4 ಕ್ವಶನಲ್ಲಿ ಯಾವುದಾದ್ರೂ ಒಂದು ಕ್ವಶನನ್ನು ಕೇಳ್ಬೋದು. 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಈ 4 ಸೊಲ್ಯೂಷನ್ ಕ್ವಶನ್ ವಿತ್ ಸೊಲ್ಯೂಷನನ್ನು ನಾನು ಆ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದೇ ಥರ ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ ಅಂದರೆ ಮೆಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ ಲೆಸನ್ನಲ್ಲಿರುವಂಥ ಕ್ವಶನ್ಸ್. ಈ ಮೆಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ ಲೆಸನ್ನಲ್ಲಿರುವಂಥ ಕ್ವಶನ್ಸನ್ನು ಅಟೆಂಪ್ಟ್ ಮಾಡೋದ್ರಿಂದ 2 ಪಾಯಿಂಟನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಯಾವ ರೀತಿ ಅಂದರೆ ಫಸ್ಟ್ ಏನಾದರೂ ನಾವು ಕ್ವಶನಲ್ಲಿರುವಂತಹ ಎಲಿಮೆಂಟನ್ನು ಮಿಸ್ ಆಗಿ ಬೇರೆ ಎಲಿಮೆಂಟ್ ಆಗಿ ಹಚ್ಕೊಂಡ್ರೆ ಅಥವಾ ಏನಾದರೂ ಪ್ಲಸ್ಸು ಅಥವಾ ಮೈನಸ್ ಟರ್ಮ್ಸನ್ನು ಚೇಂಜಸ್ ಆದರೆ ಸೊ ಆನ್ಸರ್ ಕೂಡ ರಾಂಗ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಟೈಮು ಕೂಡ ಒಂದು ಕ್ವಶನನ್ನು ಸಾಲ್ವ್ ಮಾಡಬೇಕಾದ್ರೆ ಮೋರ್ ದೆನ್ 10 or 15 ಮಿನಿಟ್ಸ್ ಕೂಡ ನಾವು ಟೈಮ್ ತೊಗೊತಾ ಇದೆ. ಹಾಗಾಗಿ ಅಟೆಂಪ್ಟ್ ಮಾಡಲಾರ್ದೆ ನೆಕ್ಸ್ಟ್ ಕ್ವಶನ್ಸನ್ನು ನಾವು ಅಟೆಂಪ್ಟ್ ಮಾಡೋದ್ರಿಂದ ಟೈಮ್ ಕೂಡ ನಾವು ಸೇವ್ ಮಾಡ್ಬೋದು. ಅದೇ ಥರ ಕ್ವಶನ್ಸ್ ಮೆಟ್ರಿಕ್ಸ್ ಲೆಸನ್ನಲ್ಲಿರುವಂಥ ಕ್ವಶನ್ಸ್ ಆ್ಯಂಡ್ ಡಿಟರ್ಮಿನೆಂಟ್ ಲೆಸನ್ನಲ್ಲಿರುವಂಥ ಕ್ವಶನ್ಸನ್ನು ಆಲ್ಮೋಸ್ಟ್ ಲಾಸ್ಟ್ ಪಾರ್ಟ್ ಆಗಿ ನಾವು ಲಾಸ್ಟ್ ಅಂದರೆ ನೀವು ಎಕ್ಸಾಮ್ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಅಟೆಂಪ್ಟ್ ಮಾಡೋದ್ರಿಂದ ನಿಮಗೆ ಟೈಮು ಕೂಡ ಸೇವ್ ಆಗುತ್ತೆ. ಇಲ್ಲ ಲೆಸನ್ನಲ್ಲಿರುವಂತಹ ಕ್ವಶನ್ಸನ್ನು ಬಿಟ್ಟು ನೀವು ಬೇರೆ ಲೆಸನ್ನಲ್ಲಿರುವಂತಹ ಕ್ವಶನ್ಸನ್ನು ಶಾರ್ಟು ಇದೆ ವಿತ್ ಪರ್ಫೆಕ್ಟ್ ಆಗುತ್ತೆ. ಹಾಗಾಗಿ ಆ ಕ್ವಶನ್ಸನ್ನು ಅಟೆಂಪ್ಟ್ ಮಾಡೋದ್ರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಯಾವ ಲೆಸನ್ನಲ್ಲಿರುವಂತಹ ಕ್ವಶನ್ಸನ್ನು ನೀವು ಓದಬೇಕಂದ್ರೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಸಿಯಬಿಲಿಟಿ. ಸೊ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಸಿಯಬಿಲಿಟಿ ಲೆಸನ್ನಲ್ಲಿರುವಂಥ ಕ್ವಶನ್ ಯಾವ ರೀತಿ ಅನ್ನೋದಾದರೆ Question number 1. If y equal to sin inverse of x, then show that 1 minus x square into y2 minus x y1 equal to 0. Second question. If y equal to 3 into e raised to 2x plus 2 into e raised to 3x, then prove that d square y into dx square minus 5 into dy by dx plus 6y equal to 0. Question number 3. If y equal to 3 cos of log x plus 4 sin of log x, then show that x square y2 plus x y1 plus y equal to 0. Question number 4. If y equal to a into e raised to mx plus b into e raised to nx, then show that d square y divided by dx square minus m plus n into dy by dx plus mn into y equal to 0. Question number 5. If e raised to y into x plus 1 equal to 1, then show that d square y divided by dx square equal to dy by dx whole square. Question number 6. If y equal to tan inverse of x whole square, then show that x square plus 1 whole square y2 plus 2x into x square plus 1 y1 equal to 2. ಕ್ವಶನ್ಸನ್ನು ಸಾಲ್ವ್ ಮಾಡೋದ್ರಿಂದ ಕ್ವಶನ್ ಸೊಲ್ಯೂಷನ್ ಕೂಡ ಶಾರ್ಟ್ ಆಗಿದೆ ವಿತ್ ಟೈಮು ಕೂಡ ಸೇವ್ ಆಗುತ್ತೆ. ಹಾಗಾಗಿ ಸೊ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಸಿಯಬಿಲಿಟಿ ಲೆಸನ್ನಲ್ಲಿರುವಂಥ ಫಿಕ್ಸ್ ಕ್ವಶನ್ ಯಾವ ರೀತಿ ಅಂದರೆ 1 to 6 ಈ 6 ಕ್ವಶನಲ್ಲಿ ಯಾವುದಾದ್ರೂ ಒಂದು ಕ್ವಶನನ್ನು ನಾವು ಆ್ಯನ್ಯುವಲ್ ಕ್ವಶನ್ ಪೇಪರಲ್ಲಿ ನೋಡ್ಬೋದಾಗುತ್ತೆ. ಹಾಗಾಗಿ ಈ 6 ಕ್ವಶನ್ಸನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಕ್ವಶನ್ ವಿತ್ ಸೊಲ್ಯೂಷನನ್ನು ಆಲ್ರೆಡಿ ಮಾಡಿ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಇಷ್ಟು ಲೆಸನ್ನಲ್ಲಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಇಂಟಿಗ್ರಲ್ ಲೆಸನ್ನಲ್ಲಿರುವಂಥ ಕ್ವಶನ್ಸ್. ಸೊ ಯಾವ ರೀತಿ ಅಂದರೆ ಸೊ
Question number 1. Find the integral of 1 divided by a square plus x square with respect to x. Hence, evaluate integration of 1 divided by x square plus 16 into dx. ಅಂದರೆ ಯಾವುದೇ ಒಂದು ಡೆರಿವಿಷನ್ ಜೊತೆಗೆ ಒಂದು ಎಕ್ಸಾಂಪಲ್ಸನ್ನು ಕಂಪಲ್ಸರಿ ಕೊಟ್ಟಿರ್ತಾರೆ. ಅಂದರೆ ಯಾವುದು ಕೊಟ್ಟಂಥ ಡೆರಿವಿಷನ್ ಇರುತ್ತೆ ಅದರ ರಿಲೇಟೆಡ್ ಟು ಒಂದು ಎಕ್ಸಾಂಪಲನ್ನು ಕೊಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 16 ಇಂಟು ಡಿ ಎಕ್ಸ್ ಇದೆ. ಅದೇ ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡೆರಿವಿಷನ್ ಅಂದರೆ 1 ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ 1 ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಅದೇ ಥರ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಸೊ ಈ 6 ಡೆರಿವಿಷನಲ್ಲಿ ಕಂಪಲ್ಸರಿ ಒಂದು ಕ್ವಶನನ್ನು ಈ ಆ್ಯನ್ಯುವಲ್ ಕ್ವಶನ್ ಪೇಪರಲ್ಲಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಕ್ವಶನ್ ನಂಬರ್ 7, 8, 9 ಅಂದರೆ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಈ 3 ಕ್ವಶನನ್ನು ಕೇಳೋದು ಕಡಿಮೆ ಚಾನ್ಸಸ್ ಇದೆ. ಸೊ ಈ ಕ್ವಶನ್ ನಂಬರ್ ಈ 6 ಡೆರಿವಿಷನಲ್ಲಿ ಅಂದರೆ ಯಾವುದಾದ್ರೂ ಒಂದು ಡೆರಿವಿಷನ್ನ ವಿತ್ ರಿಲೇಟೆಡ್ ಟು ಒಂದು ಎಕ್ಸಾಂಪಲನ್ನು ಕೇಳ್ತಾರೆ. ಸೊ ನೆಕ್ಸ್ಟ್ ಲೆಸನ್ ಅಂದರೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಲೆಸನ್ನಲ್ಲಿ ಸೊ ಟೋಟಲಿ 5 ಕ್ವಶನ್ಸ್ ಇಂಪಾರ್ಟೆಂಟ್ 5 ಕ್ವಶನ್ಸನ್ನು ಕೇಳಿದ್ದಾರೆ. ಕ್ವಶನ್ ಫೈಂಡ್ ದ ಏರಿಯಾ ಆಫ್ ರೀಸನ್ ಬೌಂಡೆಡ್ ಬೈ ದ ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ಯೂಸಿಂಗ್ ಇಂಟಿಗ್ರೇಷನ್. Second question, find the area of region bounded by the ellipse x square by 16 plus y square by 9 equal to 1 using integration. Question number 3, find the area of region bounded by the ellipse x square by 4 plus y square by 9 equal to 1 using integration. Question number 6, find the area of region bounded by the circle x square plus y square equal to a square using integration. Question number 5, find the area of region bounded by the circle x y square equal to 4 using integration. ಸೊ ಈ 5 ಕ್ವಶನ್ಸನ್ನು ಕಂಪಲ್ಸರಿಯಾಗಿ ಯಾವುದಾದ್ರೂ ಸೊ ಈ 5 ಕ್ವಶನ್ಸಲ್ಲಿ ಯಾವುದಾದ್ರೂ ಒಂದು ಕ್ವಶನನ್ನು ಆ್ಯನ್ಯುವಲ್ ಕ್ವಶನ್ ಪೇಪರಲ್ಲಿ ಕೇಳ್ತಾ. ಸೊ ಹಾಗಾಗಿ ಈ 5 ಕ್ವಶನ್ಸನ್ನು ನೀವು ಕಂಪಲ್ಸರಿಯಾಗಿ ಓದಬೇಕಾಗತ್ತೆ. ಸೊ ಈ 5 ಕ್ವಶನನ್ನು ವಿಡಿಯೋ ಕೂಡ ನಾನು ಆಲ್ರೆಡಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಈ 5 ಕ್ವಶನ್ಸನ್ನು ಕೂಡ ನೀವು ಆ ವಿಡಿಯೋದಲ್ಲಿ ನೋಡ್ಬೋದು. ಕ್ವಶನ್ ವಿತ್ ಸೊಲ್ಯೂಷನ್ ಇದೆ. ಸೊ ಅದೇ ಥರ ನೆಕ್ಸ್ಟ್ ಲೆಸನ್ ಅಂದರೆ ಡಿಫ್ರೆನ್ಷಿಯಲ್ ಇಕ್ವೇಷನ್. ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಬೇಸ್ ಥ್ರೂ ಒಂದು ಕ್ವಶನನ್ನು 5 ಮಾರ್ಕ್ಸ್ಗೆ ಫಿಕ್ಸ್ ಕೇಳ್ತಾರೆ. ಅಂದರೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಕ್ವಲ್ ಟು ಕ್ಯೂ ಈ ರೂಪದಲ್ಲಿರುವಂತಹ ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಬೇಸ್ ಮೇಲೆ ಒಂದು ಕ್ವಶನ್. ಅದರಲ್ಲಿ ಯಾವ ಕ್ವಶನ್ ಅಂದರೆ ಫಸ್ಟ್ ಒಂದು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಂಟು ಸೆಕ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್. ಸೆಕೆಂಡ್ ಕ್ವಶನ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಕ್ವಶನ್ ನಂಬರ್ 3, ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಟ್ಯಾನ್ ಎಕ್ಸ್. ಕ್ವಶನ್ ನಂಬರ್ 4, dy by dx plus 3y equal to e raised to minus of 2x. Question number 5, x into log x dy by dx plus y equal to 2 divided by x into log x. Question number 6, x into dy by dx plus 2y equal to x square into log x. Question number 7, dy by dx plus 2x divided by 1 plus x square into y equal to 1. ಸೊ ಈ 7 ಕ್ವಶನ್ನು ಕೂಡ dy by dx plus py equal to q ರೂಪದಲ್ಲಿ. ಸೊ ಈ 7 ಕ್ವಶನಲ್ಲಿ ಯಾವುದಾದ್ರೂ ಒಂದು ಕ್ವಶನನ್ನು ಆ್ಯನ್ಯುವಲ್ ಕ್ವಶನ್ ಪೇಪರಲ್ಲಿ ಕೇಳ್ತಾ ಇದ್ದಾರೆ. ಸೊ ಈ 7 ಕ್ವಶನನ್ನು ಹೊರತುಪಡಿಸಿ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ವೈ ಪ್ಲಸ್ ಪಿ ಎಕ್ಸ್ ಈಕ್ವಲ್ ಟು ಕ್ಯೂ. ಸೊ ಇಲ್ಲಿ ಕ್ವಶನನ್ನು ಸಹ ಕೇಳ್ಬೋದು. ಅದರಲ್ಲಿ ಯಾವ ರೀತಿ ಅಂದರೆ ಕ್ವಶನ್ ನಂಬರ್ ಫಸ್ಟ್ ಕ್ವಶನ್ y ಇಂಟು ಡಿ ಎಕ್ಸ್ ಮೈನಸ್ ಆಫ್ ಎಕ್ಸ್ ಪ್ಲಸ್ 2y ಸ್ಕ್ವೇರ್ ಇಂಟು ಡಿ ವೈ ಈಕ್ವಲ್ ಟು 0. ಸೆಕೆಂಡ್ ಕ್ವಶನ್ 1 ಮೈನಸ್ ವೈ ಸ್ಕ್ವೇರ್ ಇಂಟು ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ವೈ ಎಕ್ಸ್ ಈಕ್ವಲ್ ಟು ಎ ವೈ. ಕ್ವಶನ್ ನಂಬರ್ 3, ಎಕ್ಸ್ ಪ್ಲಸ್ 3y ಸ್ಕ್ವೇರ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ವೈ. ಕ್ವಶನ್ ಎಕ್ಸ್ ಪ್ಲಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು 1. ಸೊ ಈ 4 ಕ್ವಶನನ್ನು ಕೂಡ ಈ ಡಿಫ್ರೆನ್ಷಿಯಲ್ ಇಕ್ವೇಷನ್ ಬೇಸ್ ಮೇಲೆ ಯಾವುದಾದ್ರೂ 2 ಟೈಪ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಕ್ವಲ್ ಟು ಕ್ಯೂ ಆರ್ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ವೈ ಪ್ಲಸ್ ಪಿ ಎಕ್ಸ್ ಈಕ್ವಲ್ ಟು ಕ್ಯೂ ಈ 2 ಸ್ಟೇಟ್ಮೆಂಟ್ ಬೇಸ್ ಮೇಲೆ ಯಾವುದಾದ್ರೂ ಒಂದು ಕ್ವಶನನ್ನು ಲೆಸನ್ ಬೇಸ್ ಮೇಲೆ ಕೇಳ್ಬೋದು. ಹಾಗಾಗಿ ನೀವು ಈ 5 ಲೆಸನ್ನಲ್ಲಿರುವಂತಹ ಈ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೀವು ಓದ್ಬಿಟ್ರೆ ಕರೆಕ್ಟಾಗಿ ನೀವು ಯಾವಾದರೂ 4 ಕ್ವಶನ್ಸನ್ನು ಈ ಚಾಯ್ಸಿಂಗಲ್ಲಿ ನೀವು ಯಾವುದಾದ್ರೂ 4 ಕ್ವಶನ್ಸನ್ನು ಕರೆಕ್ಟಾಗಿ ನೀಟಾಗಿ ಬರೆದುಬಿಟ್ರೆ ಈಸಿಯಾಗಿ ತೆಗಿಬೋದು. ಸ್ಟಡಿದಲ್ಲಿರುವಂತಹ 5 ಮಾರ್ಕ್ಸ್ ಕ್ವಶನ್ಸನ್ನು 4 ಕ್ವಶನ್ಸನ್ನು ನೀವು ಕರೆಕ್ಟಾಗಿ ನೀಟಾಗಿ ಬರೆದ್ರೆ 20 ಮಾರ್ಕ್ಸನ್ನು ನೀವು ಈಸಿಯಾಗಿ ತೆಗಿಬಹುದು. ಸೊ 20 ಮಾರ್ಕ್ಸನ್ನು ಪಾರ್ಟ್ ಡಿಯಲ್ಲಿ ತೆಗೆದ್ರೆ ನೆಕ್ಸ್ಟ್ ಪಾರ್ಟ್ ಇದಲ್ಲಿ 6+4 ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಲೆಸನ್ನಲ್ಲಿರುವಂತಹ ಗ್ರಾಫ್ ಅಂದರೆ 6 ಗ್ರಾಫನ್ನು ಅಂದರೆ 6 ಇಂಪಾರ್ಟೆಂಟ್ 6 ಕ್ವಶನ್ಸನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಇಂಪಾರ್ಟೆಂಟ್ 6 ಕ್ವಶನ್ಸನ್ನು ನೀವು ಓದ್ಬಿಟ್ರೆ ಸೊ ಅದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ನ ಬರುತ್ತೆ. ಅದೇ ಥರ 4 ಮಾರ್ಕ್ಸ್ ಕ್ವಶನ್ಸ್ ಅಂದರೆ ಕಂಟಿನ್ಯೂಟಿ ಪಾರ್ಟ್ ಬೇಸ್ ಮೇಲೆ 4 ಮಾರ್ಕ್ಸಿಂದು ಒಂದು ಕ್ವಶನನ್ನು ಕಂಪಲ್ಸರಿ ಕೇಳ್ತಾರೆ. ಸೊ ಆ ಕಂಟಿನ್ಯೂಟಿ ಪಾರ್ಟ್ನಲ್ಲಿರುವಂತಹ 4 ಮಾರ್ಕ್ಸಿನ ಕ್ವಶನ್ಸ್ ಅಂದರೆ 6 ಬರುತ್ತೆ. ಆ 6 ಕ್ವಶನನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ.
ಅದೇ ಥರ ನೆಕ್ಸ್ಟ್ ಡಿಟರ್ಮಿನೆಂಟ್ ಲೆಸನ್ನಲ್ಲಿ ಅಥವಾ 4 ಮಾರ್ಕ್ಸ್ನಲ್ಲಿ ಕಂಟಿನ್ಯೂಟಿಯ ಡಿಟರ್ಮಿನೆಂಟ್ ಲೆಸನ್ನಲ್ಲಿ 2 ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಯಾವುದಾದ್ರೂ ಕ್ವಶನನ್ನು ಬರಿಬೋದು. ಸೊ ಅದರಲ್ಲಿ ಡಿಟರ್ಮಿನೆಂಟ್ ಲೆಸನ್ನಲ್ಲಿ ಇನ್ವರ್ಸ್ ಸಿಂಪ್ಲಿಫೈ ಮಾಡೋದನ್ನು ಕೂಡ ನಾವು ಆಲ್ರೆಡಿ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಕ್ವಶನ್ಸನ್ನು ನೀವು ಕೂಡ ಅಬ್ಸರ್ವ್ ಮಾಡ್ಬೋದು. ಸೊ ಇಷ್ಟು ಕ್ವಶನ್ಸ್ ನೀವು ಈಸಿಯಾಗಿ ಎಕ್ಸಾಮ್ಸ್ ಅಟೆಂಡ್ ಮಾಡಿದರೆ, ಇಷ್ಟು ಕ್ವಶನ್ಸನ್ನು ನೀವು ಪರ್ಫೆಕ್ಟ್ ಆದರೆ ಟಿ ಮಾರ್ಕ್ಸನ್ನು ನೀವು ಈಸಿಯಾಗಿ ಆ್ಯನ್ಯುವಲ್ ಕ್ವಶನ್ ಪೇಪರಲ್ಲಿ ತೆಗಿಬೋದು. ಸೊ ನೆಕ್ಸ್ಟ್ ಕ್ವಶನ್ಸನ್ನು ಸಹ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು.